ವಿಡಿಯೋ ಮಾಡದೆ ತುಂಬ ದಿನಗಳೇ ಆಯಿತು. ಹಾಗೆ ಇವತ್ತು ಒಂದು ಗಾರ್ಡನ್ನ ಸಣ್ಣ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವೀಕ್ಷಕರಿಗೆಲ್ಲ ಸ್ವಾಗತ. ಇದು ಕಾಮಕಸ್ತೂರಿ ಗಿಡ. ಮಳೆಗಾಲದಲ್ಲಿ ಅದರ ಬೀಜ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲೆಲ್ಲ ಗಿಡಗಳು ಮೂಡಿ ಬರ್ತಾ ಇದೆ. ಇದು ಬಿಳಿ ಶಂಖಪುಷ್ಪದ ಗಿಡ. ಇದು ತೊಂಡೆಕಾಯಿ ಬಳ್ಳಿ ದಟ್ಟವಾಗಿ ಬೆಳೆದಿದೆ. ಕಣಗಿಲೆ ಗಿಡ, ಗುಲಾಬಿ ಗಿಡ ಮತ್ತು ವಾಟರ್ ಆ್ಯಪಲ್ ಗಿಡದ ಮೇಲೆ ಹಬ್ಬಿಕೊಂಡಿದೆ. ನಮಗೆ ಹೆಚ್ಚು ಜಾಗ ಇಲ್ಲ, ಆದ್ದರಿಂದ ಅದು ಹೇಗೇಗೋ ಬೆಳೆದುಕೊಂಡಿರ್ತದೆ. ನಾನು ಬೆಳೆಸಿರುವುದೂ ಅಲ್ಲ, ಅದು ಅದಾಗಿಯೇ ಬೆಳೆದುಕೊಂಡಿರುವಂತಹ ಗಿಡ. ಇದಕ್ಕೆಲ್ಲ ಗೊಬ್ಬರ ಅಂತ ಹೇಳಿದರೆ ಅಡಿಗೆ ಮನೆಯ ವೇಸ್ಟ್ ಮತ್ತು ಯಾವಾಗಲಾದ್ರೊಮ್ಮೆ ಸ್ವಲ್ಪ ಸಾವಯವ ಗೊಬ್ಬರವನ್ನು ಖರೀದಿಸಿ ಹಾಕ್ತೇನೆ. ಇದು ಗಾರ್ಲಿಕ್ ವೈನ್. ಅದರ ತಿಳಿ ನೇರಳೆ ಬಣ್ಣದ ಹೂಗಳು ತುಂಬ ಆಕರ್ಷಕವಾಗಿರ್ತದೆ. ಅದರ ಮೇಲೆಯೇ ಕುಂಬಳಕಾಯಿ ಬೀಳು ಸಹ ಹಬ್ಬಿಕೊಂಡಿದೆ. ನಮಗೆ ಕುಂಬಳಕಾಯಿ ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಅದು ದಟ್ಟವಾಗಿ ಬೆಳೆದುಕೊಂಡಿರುವುದನ್ನು ನೋಡಲಿಕ್ಕೆ ಖುಷಿಯಾಗ್ತದೆ. ವಾಟರ್ ಆ್ಯಪಲ್ ನಿಮಗೆ ನೋಡ್ತಾ ಇರ್ಬೋದು ನೀವು. ಒಂದೊಂದು ಇದೆ, ಸೀಸನ್ ಆಗಿ ಹೋಗಿದೆ. ಕೆಲವು ವಾಟರ್ ಆ್ಯಪಲನ್ನು ಕೊಯ್ದುಕೊಂಡು ಬಂದೆ. ಅದರ ಬಣ್ಣ ಆಕರ್ಷಕವಾಗಿದೆ. ತಿನ್ನಲಿಕ್ಕೂ ಪರವಾಗಿಲ್ಲ, ಒಂದೊಂದು ತಿನ್ಬೋದು, ಜ್ಯೂಸ್ ಮಾಡಿಕೊಳ್ಬಹುದು, ಆರೋಗ್ಯಕ್ಕೂ ಒಳ್ಳೆಯದು. ಅವಕಾಡೋ ಗಿಡ ಒಂದು ಇಲ್ಲಿ ಬೆಳೀತಾ ಇದೆ ನೋಡಿ. 3 ವರ್ಷಗಳಾಯಿತು ಅದಕ್ಕೆ. ಇದು ವೇರಿಗೇಟೆಡ್ ಗೆಣಸು, ಸಿಹಿ ಗೆಣಸು. ಕರಿಕೆಸು ಬೆಳೆಸಿದ್ದೇನೆ ಇಲ್ಲಿ. ಬಸಳೆ ಗಿಡ ಒಂದು ಇಲ್ಲಿ ಬೆಳೆದಿದೆ. ಅದು ನಾನು ನಟ್ಟಿರುವುದಲ್ಲ, ಮಳೆಗಾಲ ಬಂದಾಗ ಅಲ್ಲಲ್ಲಿ ಬೆಳೆದುಕೊಂಡಿರ್ತದೆ. ನಮ್ಮ ಮನೆಯ ಅಡಿಗೆಗೆ ಬೇಕಾದಷ್ಟು ಸಿಗ್ತದೆ. ಕರಿಕೆಸು ಸಹ ಇದೆ ಅಲ್ಲೇ. ಕಾಮಕಸ್ತೂರಿ ಗಿಡ, ಅರಸಿನದ ಗಿಡ ಹುಲಸಾಗಿ ಬೆಳೆದುಕೊಂಡಿದೆ. ಇದು ಆಲದ ಮರ. ಸುಮಾರು 35 ವರ್ಷಗಳಾಗಿರಬೇಕು ಇದಕ್ಕೆ. ಇನ್ನು ಕೆಲವು ಅಲಂಕಾರಿಕ ಗಿಡಗಳು. ಇಲ್ಲಿ ಸನ್ ರೋಸ್ ಇದೆ, ಬಿಳಿ ಸದಾ ಪುಷ್ಪ, ಇದು ಅಶ್ವತ್ಥ ಗಿಡ. ಸುಮಾರು 25 ವರ್ಷಗಳಾಗಿರಬೇಕು ಇದಕ್ಕೆ.
ಹಿಪ್ಲಿ ಗಿಡ, ಇಷ್ಟರವರೆಗೆ ಹಿಪ್ಲಿ ಸಿಗಲಿಲ್ಲ, ನಟ್ಟು 2 ವರ್ಷಗಳಾಯಿತು. ನಾನೇನು ವಿಶೇಷ ಗೊಬ್ಬರ ಅಂತ ಹಾಕೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಎನಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.